ಏನಮ್ಮ, ನಾನಿಲ್ಲಿ ಒದ್ದಾಡ್ತಾ ಇದ್ದೀನಿ, ನೀವ್ ನೋಡಿದ್ರೆ ನನ್ನ ಪರಿಸ್ಥಿತಿನ ನೋಡಿ ನಗ್ತಾ ಇದ್ದೀರಲ್ಲ. ನಕ್ಕಿದ್ದು ನಿನ್ನ ನೋಡಿ ಅಲ್ಲ, ನಿನ್ನ ಮನಸೋಕೆ ನಿನ್ನ ಶತ್ರು ಒದ್ದಾಡ್ತಿರೋದ್ ನೋಡಿ ನನಗ್ ನಗು ಬಂತು ಅಷ್ಟೆ. ಹಬ್ಬಬ್ಬ, ನಿನ್ನ ಸೋಲ್ಸೋಕೆ ಮಾಡ್ತಿರೋ ಕುತಂತ್ರ ಒಂದಾ ಎರಡ? ಅದ್ರಲ್ಲೂ ನಿನ್ ಸುತ್ತಾನ ಎತ್ಕೊಂಡು ಇಷ್ಟೆಲ್ಲ ಆಟ ಆಡ್ತಿದಾರ್ ನೋಡು. ನನ್ ಸುತ್ತ ಇರೋರಾ? ಯಾರಮ್ಮ? ಯಾರದು? ಹೌದು, ನಿನ್ ಮನೇಲೇ ಇದ್ದು ನಿನ್ ಕೈಯಲ್ಲೇ ಅನ್ನ ತಿಂದು ನಿನಗೆ ದ್ರೋಹ ಬಗೆತಿರೋ ನಂಬಿಕೆ ದ್ರೋಹಿಗಳು. ಪ್ರಿಯಾನು ಅಲ್ಲ ಅಂತೀರಾ? ಮತ್ತಿನ್ಯಾರಮ್ಮ? ಅವಳೆ, ಆ ಮಾಯಮ್ಮ. ಏನಿದು? ಏನಿದು? ಎಷ್ಟೇ ಪ್ರಯತ್ನ ಪಟ್ರು ಆ ಸೇವಂತಿ ಮನ್ಸು ನನ್ನ ಹಿಡಿತಕ್ಕೆ ಸಿಕ್ತಿಲ್ವಲ್ಲ. ಏನಾಗ್ತಿದೆ ಇಲ್ಲಿ? ಎಲ್ಲಿದ್ದಾಳ ಅವಳು? ಯಾರ ಜೊತೆ ಇದ್ದಾಳ ಅವಳು? ಒಂದು ಗೊತ್ತಾಗ್ತಿಲ್ವಲ್ಲ. ಛೇ, ನನ್ ಮಂತ್ರ ಶಕ್ತಿ ಕೆಲ್ಸ ಮಾಡದೆ ಇರೋದಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಯಾರಾದ್ರೂ ಅವಳನ್ನ ರಕ್ಷಿಸ್ತಾ ಇದ್ದಾರಾ? ಯಾರಾದ್ರೂ ಅವಳಗ್ ತಡಿಯಾಗಿ ನಿಂತಿದ್ದಾರಾ? ಯಾರದು? ಯಾರದು? ನನ್ ಶಕ್ತಿಗೆ ಅಡ್ಡ ಬರ್ತಿರೋ ಶಕ್ತಿ ಯಾರದು? ಅಥವಾ ಹೊಸ್ಲು ದಾಟ್ ಹೋದ ತಕ್ಷಣ ಅವಳಿಗೆ ಅವಳ ದೈವತ್ವ ಮತ್ತೆ ಬಂದಿದ್ಯಾ? ದಾರಿ ಕಾಣಿಸ್ತಿಲ್ವೇ? ನನ್ನ ಜೀವನದಲ್ಲಿ ಅಮೃತಗಳಿಗೆ ಬರೋ ಟೈಮಲ್ಲಿ ನನ್ ಬಲಿ ನನ್ ಕೈ ತಪ್ಪ ಹೋಗ್ತಿದ್ಯಲ್ಲ. ಇಲ್ಲ, ಹಾಗಾಗದಕ್ ನಾನ್ ಬಿಡಲ್ಲ. ಸೇವಂತಿ, ಏ ಸೇವಂತಿ, ಎಲ್ಲಿದ್ಯೆ? ಎಲ್ಲಿದ್ಯಾ? ನೀನ್ ಮಾಯಮ್ಮ ಅನ್ನೋ ಮಾಟಗಾತಿನ ಮನೆಯಿಂದ ಹೊರ್ಗ ಹಾಕ್ತೀಯಲ್ಲ, ಇದೆಲ್ಲ ಆ ಮಾಟಗಾತಿಯ ಪ್ರಭಾವ ಸೇವಂತಿ. ಇದೆಲ್ಲ ಆ ಮಾಯಮ್ಮನ್ ಕೆಲ್ಸನಾ? ಅಲ್ಲಮ್ಮ, ಮೊದ್ಲಿಗೆ ಆ ಮಾಯಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಅವಳ ಮನೆಗೆ ಯಾಕೆ ಬಂದು ಸೇರ್ಕೊಂಡ್ಲು ಅಂತಾನೂ ಗೊತ್ತಿಲ್ಲ. ಏನೋ ಮನೆ ಮಠ ಇಲ್ಲ, ಗತಿ ಇಲ್ಲ ಅಂತಂದ್ಲು. ಅಯ್ಯೋ ಪಾಪ ಅಂತ ನಾನು ಅವಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಂತೂ ನಿಜ. ಆದ್ರೆ ಅವಳು ಯಾಕೆ ನನ್ ಮೇಲೆ ವಿನಾಕಾರಣ ಇಷ್ಟೊಂದು ವಿಷ ಕಾರ್ತಾ ಇದ್ದಾಳೆ? ವಿನಾಕಾರಣ ಅಲ್ಲ ಸೇವಂತಿ, ಇದ್ರಿಂದ ತುಂಬಾ ದೊಡ್ಡ ಕಾರಣನೇ ಇದೆ. ಯಾವ ದೊಡ್ಡ ಕಾರಣ ಅಮ್ಮ? ನಾನಿವ್ರಿಗೆಲ್ಲ ಏನು ಮಾಡೇ ಇಲ್ಲ ಗೊತ್ತಾ? ಸೇವಂತಿ, ನೀನವತ್ತು ಪಾರ್ವತಿಪುರಕ್ಕೆ ಬಂದಾಗ ಒಬ್ಬ ವಯಸ್ಸಾದ ಮಂತ್ರವಾದಿ ನಿನ್ನ ಬೆನ್ನ ಹತ್ತಿದ್ದ. ನಿನ್ನ ಬಲಿ ಕೊಟ್ಟು ಅಖಂಡ ಶಕ್ತಿನ ಪಡೆಯೋದಿಕ್ಕೆ ಯೋಚನೆ ಮಾಡ್ತಿದ್ದ. ಅರ್ಜುನ್ ಬಂದು ಅದನ್ನ ತಡೆದಿದ್ದ. ಅದೆಲ್ಲ ನೆನ್ಪಿದ್ಯಾ ನಿನ್ಗೆ? ಹಾ ಅಮ್ಮ, ನೆನ್ಪಿದೆ. ಅವತ್ತು ಆ ದುಷ್ಟಶಕ್ತಿ ಮತ್ತು ದೈವಶಕ್ತಿ ನಡುವೆ ನಡೆದ ಹೋರಾಟದಲ್ಲಿ ಆ ಮಾಟಗಾರ ಸತ್ತೋದ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ನೀನೇ ಅಂತ ಅವರು ನಿನ್ನನ್ನ ಗುರಿ ಮಾಡ್ತಿದ್ದಾರೆ. ಆ ಮಾಟಗಾರನ ಮಗಳೇ ಈ ಮಾಯಮ್ಮ.